ಚುನಾವಣಾ ಗೆಲುವನ್ನ ಸಹಿಸಿಕೊಳ್ಳಕ್ಕಾಗದೇನೆ ಯಾರು ಕುಚೋದ್ಯವನ್ನ ಮಾಡಿದ್ದಾರೆ ಅನ್ನೋಂಥ ವಿಚಾರವನ್ನ ಇವತ್ತು ಸರ್ಕಾರ ಮೊದಲು ತನಿಖೆಯನ್ನ ಮಾಡಬೇಕು ಅನ್ನೋದು ನನ್ನ ಆಗ್ರಹ. ಭಾರತ ಮಾತೆಯ ಮಕ್ಕಳಾಗಿ ಕಾಂಗ್ರೆಸ್ಸಿಗರು ದೇಶಭಕ್ತಿಯನ್ನ ಯಾರಿಂದನೂ ಕಲಿಬೇಕಾಗಿಲ್ಲ. ಈ ರಾಷ್ಟ್ರಕ್ಕೆ ಸ್ವಾತಂತ್ರ್ಯ ತಂದಾಗಿಂದ ಇವತ್ತಿನವರೆಗೆ ಪ್ರತಿಯೊಂದು ಅಭಿವೃದ್ಧಿಯ ಕಾಮಗಾರಿಗಳನ್ನು ಮಾಡಿದ್ರೆ, ಕಾರ್ಯಕ್ರಮಗಳನ್ನ ಕೊಟ್ಟಿದ್ದೆ, ಶಿಕ್ಷಣದಲ್ಲಿರಲಿ, ಇವತ್ತು ಅಣೆಕಟ್ಟೆಗಳಲ್ಲಿರಲಿ, ಪ್ರಮುಖವಾದಂತಹ ವಿಚಾರಗಳಲ್ಲಿರಲಿ ನ್ಯಾಯ ಕೊಟ್ಟಿದ್ದು ಕಾಂಗ್ರೆಸ್. ಇವರ ರೀತಿ ದುಷ್ಟರಲ್ಲ ನಾವು. ಇದು ನನ್ನ ಹಕ್ಕು, ನನ್ನ ಇದು ನನ್ನ ಹಕ್ಕು. ನಿನ್ನ ಕೇಳಿ ಮಾತಾಡ್ಬೇಕಾಗಿದೆ. ಎಲ್ಲಿ ಮಾತಾಡಿದ್ರೆ ನೀನಲ್ಲ ಸ್ಪೀಕರ್. ಸನ್ಮಾನ್ಯ ಅಧ್ಯಕ್ಷ, ನೀವು ನಿನ್ನೆ ಸಬ್ಜೆಕ್ಟ್ ಬಂದ ಇಲ್ಲಿ ಕೇಳಿ ಅಧ್ಯಕ್ಷ, ಪಾಕಿಸ್ತಾನದ ಮೇಲೆ ಯುದ್ಧವನ್ನ ಮಾಡಿ ಯುದ್ಧ ಗೆದ್ದಂತ ಮಹಾನ್ ನಾಯಕಿ ಇಂದಿರಾ ಗಾಂಧಿಯ ಪಕ್ಷದವರು ನಾವು ಯಾರಿಗೂ ಎದುರಬೇಕಾಗಿಲ್ಲ. ಈ ದೇಶದಲ್ಲಿ ಪಾಕಿಸ್ತಾನವನ್ನ ದಿಟ್ಟತನದಲ್ಲಿ ಎದುರ್ತಂತ ಧೀರ ಜನ ಇರ್ತಕ್ಕಂಥದ್ದು ಕಾಂಗ್ರೆಸ್ ನಲ್ಲಿ. ಮಾತೆತ್ತಿದ್ರೆ ಪಾಕಿಸ್ತಾನದ ಹೆಸರು ಹೇಳೋರು ಇವರು, ಮಾತೆತ್ತಿದ್ರೆ ಬರೀ ಧರ್ಮದ ಹೆಸರಲ್ಲಿ ರಾಜಕಾರಣ ಮಾಡೋರು ಇವರು. ಇವ್ರ ಮಾತಿಗೆ ನಾವು ಯಾವತ್ತೂ ಅಂಜೋದಿಲ್ಲ, ಅಳ್ಕೋದು ಇಲ್ಲ. ಇಲ್ಲಿ ನಾವು ಹೇಳ್ತಾ ಇರ್ತಕ್ಕಂಥದ್ದು ಇಷ್ಟೇ. ನಾವು ಸ್ಪಷ್ಟವಾದಂತ ಮಾತಲ್ಲಿ ಹೇಳ್ತೀನಿ, ನಿಮ್ಮ ಪೀಠದ ಮುಖಾಂತರ ಒಂದು ಸಂದೇಶ ಹೋಗ್ಲಿ. ಸನ್ಮಾನ್ಯ ಅಧ್ಯಕ್ಷ, ಆ ಘಟನೆಯಲ್ಲಿ ಯಾರಾದ್ರೂ ದೇಶ ವಿರೋಧಿಯಾದಂತ ಘೋಷಣೆ ಕೂಗಿದ್ರೆ ಗಲ್ಲಿಗೇರಿಸಬೇಕು ಅಂತ ಕಾಂಗ್ರೆಸ್ಸಿಗರು ನಾವು ಒಕ್ಕಲಿಂದ ನಾವು ಆಗ್ರಹಿಸ್ತೇವೆ. ಈ ವಿಚಾರದಲ್ಲಿ ಯಾವುದೇ ಕಾರಣಕ್ಕೂ ತಾರತಮ್ಯ ಇಲ್ಲ. ನಾವೆಲ್ಲರೂ ಭಾರತ ಮಾತೆಯ ಮಕ್ಕಳು. ಆ ಕೃತ್ಯವನ್ನ ಯಾರಾದ್ರೂ ಮಾಡಿದ್ರೆ ಕೇಳಿ ಸ್ವಲ್ಪತ್ತು ಮಾತಾಡ್ಕು. ನಾನು ಪರ್ಮಿಷನ್ ಕೊಟ್ಟಿರೋದು ನಿಮ್ಮ ಅಪ್ಪನ ನೀವು ಮಾತಾಡಿ. ನಾನು ವಿಧಾನಸಭೆಯಲ್ಲಿ ಮಾತಾಡ್ತಿದ್ದೀನಿ. ಮಾತಾಡಿ. ಸನ್ಮಾನ್ಯ ಅಧ್ಯಕ್ಷ, ಈ ದುಷ್ಟಕೂಟಕ್ಕೆ ಸ್ವಲ್ಪ ತಿಳುವಳಿಕೆ ಕೊಡಿ. ಮಾತಾಡಬೇಕಾದಾಗ ಜವಾಬ್ದಾರಿಯಿಂದ ಒಬ್ಬ ಸದಸ್ಯನ ಹಕ್ಕನ್ನ ಪ್ರತಿಪಾದನೆ ಮಾಡಬೇಕಾದಾಗ ಅವ್ರಿಗೆ ಅವಕಾಶ ಕೊಡಬೇಕು. ಇಲ್ಲಿ ಮಿನಿಸ್ಟರ್ ಕೂತ್ಕೊಳ್ಳಿ. ಎಂ ಬಿ ಪಾಟೀಲ್ ರೇ, ಸನ್ಮಾನ್ಯ ಅಧ್ಯಕ್ಷ, ರೇ ಕಾಮತ್ರ ನೀವು ಯಾರೋ ಅಧಿಕಾರಕ್ಕೆ ಬರಲ್ಲ ರೇ, ಕೂತ್ಕೊಳ್ರಿ. ಅಧಿಕಾರಕ್ಕೆ ಬರಲ್ಲ, ಕೂತ್ಕೊಳ್ರಿ. ಸನ್ಮಾನ್ಯ ಅಧ್ಯಕ್ಷ, ನಿನ್ನೆ ಈ ರೀತಿ ಹೇಳಿಕೆಯನ್ನ ಘೋಷಣೆಯನ್ನ ಯಾರೋ ದುಷ್ಟ ಕೂಗಿದಾನೆ ಅನ್ನೋಂಥ ವಿಚಾರ ಯಾರು ಪ್ರಸ್ತಾಪ ಮಾಡಿದ್ದಾರೆ